ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾಸ್ಟರ್ ರಾಮಾನುಜನ್ ಅಕಾಡೆಮಿಗೆ ಸ್ವಾಗತ. ನಾವು ಈ ದಿನದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ, ಏಷ್ಯಾದ ದೊಡ್ಡ ತಂತ್ರಜ್ಞಾನ ಉತ್ಸವ ಬೆಂಗಳೂರು ಟೆಕ್ ಸಮಿಟ್ಗೆ ಹೂಡಿಕೆ ಮತ್ತು ಉತ್ತೇಜನ. ಇದರ ಮುಖ್ಯ ಅಂಶಗಳನ್ನು ನಾವು ನೋಡೋದಾದ್ರೆ, ಬೆಂಗಳೂರು ಟೆಕ್ ಸಮಿಟ್ ನ 29ನೇ ಆವೃತ್ತಿ 2026 ನವೆಂಬರ್ 17ರಿಂದ 19ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಇದರಲ್ಲಿ ಸುಮಾರು 250 ಸಿಇಒಗಳು ಮತ್ತು ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ 75 ದೇಶಗಳ ಪ್ರತಿನಿಧಿಗಳು ಈ ಸಮಿಟ್ನಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಹಾಗಾದ್ರೆ ಈ ಸಮಿಟ್ನಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಒತ್ತು ನೀಡಲಾಗುತ್ತದೆ ಅಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೀಪ್ ಟೆಕ್, ಕ್ವಾಂಟಮ್ ಕಂಪ್ಯೂಟಿಂಗ್, ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ಸ್, ಸ್ಪೇಸ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಮತ್ತು ಸ್ಟಾರ್ಟ್ಅಪ್ ಹಾಗೂ ಇನ್ನೂ ಅನೇಕಗಳು. ಈ ಒಂದು ಕಾರ್ಯಕ್ರಮದ ಥೀಮ್ ಅಥವಾ ಧ್ಯೇಯವಾಕ್ಯ ನಾವು ನೋಡೋದಾದ್ರೆ, ಕೃತಕ ಬುದ್ಧಿಮತ್ತೆ ಮತ್ತು ಅದರ ಆಚೆ ಅಂತಕ್ಕಂಥದ್ದು. ಈ ಸುದ್ದಿ ಪ್ರಕಾರ ನಾವು ನೋಡೋದಾದ್ರೆ, 33 ಸ್ಟಾರ್ಟ್ಅಪ್ಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಆಯ್ಕೆ ಆದಂತಹ ಪ್ರತಿಯೊಂದು ಸ್ಟಾರ್ಟ್ಅಪ್ಗಳಿಗೆ 85 ಲಕ್ಷದಿಂದ 1 ಕೋಟಿವರೆಗೆ ಅನುದಾನ ನೀಡಲಾಗುತ್ತದೆ. ಅದರ ಕಂಡೀಷನ್ಸ್ ಏನಂತಂದ್ರೆ, ಸ್ಟಾರ್ಟ್ಅಪ್ನ ಕೆಲವೊಂದಿಷ್ಟು ವರ್ಗವನ್ನು ಅವಲಂಬಿಸಿರ್ತದೆ. ಅದು ಏನು ಅಂತ ಅನ್ನೋದು ನೋಡ್ಬೇಕದು. ಸೆಲೆಕ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಯಾವ ತರ ಒಂದು ಸ್ಟಾರ್ಟ್ಅಪ್, ಅದರಲ್ಲಿ ಏನು ವಿಶೇಷ ಇದೆ ಅಂತ. ನೆಕ್ಸ್ಟ್, ಎರಡನೇ ಸುದ್ದಿ ನಾವು ನೋಡೋದಾದ್ರೆ, ಕರ್ನಾಟಕದ ಮಂಗಳೂರು ಮತ್ತು ಪಡೂರು ಪ್ರದೇಶಗಳಲ್ಲಿ 25 ಲಕ್ಷ ಟನ್ ಸಾಮರ್ಥ್ಯದ ಹೊಸ ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್ ಅಂತ ನಾವು ಹೇಳ್ತೀವಿ ಕಾರ್ಯತಂತ್ರದ ಸಂಗ್ರಹ ಘಟಕ ಅಥವಾ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ SPR ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಉದ್ದೇಶ ಏನಾಗಿದೆ ಅಂದ್ರೆ, ಭಾರತದ ಇಂಧನ ಭದ್ರತೆ ಹೆಚ್ಚಿಸುವುದು, ಯುದ್ಧ, ಜಾಗತಿಕ ಬಿಕ್ಕಟ್ಟು ಅಥವಾ ಕಚ್ಚಾ ತೈಲದ ಸರಬರಾಜು ಅಡಚಣೆಯಾದಾಗ ದೇಶದ ಅಗತ್ಯಕ್ಕಾಗಿ ತೈಲವನ್ನು ಸಂಗ್ರಹಿಸಿಡುವುದು, ವಿದೇಶಗಳಿಂದ ಆಗುವ ಏನು ಕಚ್ಚಾ ತೈಲದ ಆಮದು ಅವಲಂಬನೆಯನ್ನು ಸುರಕ್ಷಿತವಾಗಿ ನಿರ್ವಹಿಸುವುದು. ಇದಕ್ಕೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪಾಯಿಂಟ್ ನಾವು ನೋಡೋದಾದ್ರೆ, SPR ಅಂತಂದ್ರೆ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಅಂತಂದ್ರೆ ಕಾರ್ಯತಂತ್ರದ ಪೆಟ್ರೋಲಿಯಂ ಸಂಗ್ರಹ. ಇದರ ಸಾಮರ್ಥ್ಯ ಎಷ್ಟಿದೆ? 25 ಲಕ್ಷ ಟನ್. ಸ್ಥಳಗಳು ಎಲ್ಲಿ ಅಂತಂದ್ರೆ ಮಂಗಳೂರು ಮತ್ತು ಪಡೂರು. ಇದು ಯಾವುದು? ಕರ್ನಾಟಕ ರಾಜ್ಯದಲ್ಲಿ. ಹಾಗೂ ಭಾರತದಲ್ಲಿನ ಇತರ ಪ್ರಮುಖ SPR ಕೇಂದ್ರಗಳು, SPR ಅಂತಂದ್ರೆ ಕಾರ್ಯತಂತ್ರದ ಪೆಟ್ರೋಲಿಯಂ ಸಂಗ್ರಹ ಕೇಂದ್ರಗಳು ಎಲ್ಲೆಲ್ಲಿ ಅಂತ ನಾವು ನೋಡೋದಾದ್ರೆ, ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಯಾವುದು? ವಿಶಾಖಪಟ್ಟಣಂ, ಮಂಗಳೂರು ಕರ್ನಾಟಕ ರಾಜ್ಯದಲ್ಲಿ, ಪಡೂರು ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಚಾಂದಿಕೋಲ್ ಅಂತ ಯಾವುದು? ಒಡಿಶಾದಲ್ಲಿ. ಇದು ಏನು? ಅಭಿವೃದ್ಧಿ ಹಂತದಲ್ಲಿದೆ. ನೆಕ್ಸ್ಟ್, ಮುಂದಿನ ಪಾಯಿಂಟ್ ನಾವು ನೋಡೋದಾದ್ರೆ, ದೇಶದಲ್ಲಿ ಡೇಟಾ ಸಂಗ್ರಹ ಕಡ್ಡಾಯ. ಇದು ವಿಶೇಷ ಏನು ನೋಡೋಣ ಬನ್ನಿ. ಭಾರತದ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಗ್ರಹಣೆ ಅಥವಾ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ DP ನಿಯಮಗಳು 2025 ಜಾರಿಯಾಗುವ ಹಿನ್ನೆಲೆಯಲ್ಲಿದೆ. ಇದರ ಸುದ್ದಿ ನಾವು ಸಾರಾಂಶ ನೋಡೋದಾದ್ರೆ, ಭಾರತ ಸರ್ಕಾರವು ಭಾರತೀಯ ನಾಗರಿಕ ವೈಯಕ್ತಿಕ ಮಾಹಿತಿಯನ್ನು ದೇಶದೊಳಗೆ ಸುರಕ್ಷಿತವಾಗಿ ಸಂಗ್ರಹಿಸಲು ಒತ್ತು ನೀಡಿದೆ. ಈ ಸುದ್ದಿಯ ಪ್ರಕಾರ ಸೋಷಿಯಲ್ ಮೀಡಿಯಾ, ಇಮೇಲ್ ಸೇವೆಗಳು, ಕ್ಲೌಡ್ ಸೇವೆಗಳು, ನೆಟ್ವರ್ಕ್ ಸೇವೆಗಳು, ಡಿಜಿಟಲ್ ಪಾವತಿ ಸಂಸ್ಥೆಗಳು ಇವುಗಳು ಭಾರತೀಯರ ವೈಯಕ್ತಿಕ ಮಾಹಿತಿಯನ್ನು ಸುರಕ್ಷಿತವಾಗಿ ನಿರ್ವಹಿಸಬೇಕು. ಕೆಲವು ಸಂದರ್ಭಗಳಲ್ಲಿ ಸರ್ಕಾರ ಸೂಚಿಸುವ ದತ್ತಾಂಶವನ್ನು ಭಾರತದೊಳಗೆ ಸಂಗ್ರಹಿಸುವ ಅಗತ್ಯ ಇರಬಹುದು. ಡೇಟಾ ಲೋಕಲೈಸೇಷನ್ ಅಂತಂದ್ರೆ ಒಂದು ದೇಶದ ನಾಗರಿಕರ ಡೇಟಾವನ್ನು ಅದೇ ದೇಶದಲ್ಲಿರುವ ಸರ್ವರ್ಗಳಲ್ಲಿ ಸಂಗ್ರಹಿಸುವುದು. ಉದಾಹರಣೆಗೆ, ಭಾರತದ ನಾಗರಿಕರ ಮಾಹಿತಿಯನ್ನು ಭಾರತದಲ್ಲಿರುವ ಡೇಟಾ ಸೆಂಟರ್ನಲ್ಲಿ ಸಂಗ್ರಹಿಸಿ ಇಡುವುದು. ಈ ಕ್ರಮ ಏನು ಅಂತ ನಾವು ನೋಡೋದಾದ್ರೆ, ಯಾಕಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರೀಯ ಭದ್ರತೆ. ನೆಕ್ಸ್ಟ್, ನಾಗರಿಕರ ಗೌಪ್ಯತೆ ಅಥವಾ ಪ್ರೈವೇಸಿ, ಸೈಬರ್ ಅಪರಾಧಗಳ ತನಿಖೆಗೆ ಅನುಕೂಲ, ವಿದೇಶಿ ಕಂಪನಿಗಳ ಮೇಲಿನ ನಿಯಂತ್ರಣ, DPDP ಆಕ್ಟ್ ಅಂತಂದ್ರೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್. ಇದು ಏನಂತಂದ್ರೆ ರಾಷ್ಟ್ರೀಯ ಭದ್ರತೆ, ನಾಗರಿಕ ಗೌಪ್ಯತೆ, ಸೈಬರ್ ಅಪರಾಧಿಗಳ ತನಿಖೆಗೆ ಅನುಕೂಲ, ವಿದೇಶಿ ಕಂಪನಿಗಳ ಮೇಲಿನ ನಿಯಂತ್ರಣ. ಇವು ಏನಂತಂದ್ರೆ ಯಾಕೆ ಈ ಒಂದು ಕ್ರಮ ಕೈಗೊಂಡ್ರನ್ನಕ್ಕೆ ಒಂದು ಕಾರಣಗಳು. ನೆಕ್ಸ್ಟ್, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್. ಇದು ಎಷ್ಟು? 2023. ಇದರ ಉದ್ದೇಶ ಏನು ಅಂತಂದ್ರೆ,
ನಾಗರಿಕರ ವೈಯಕ್ತಿಕ ಡೇಟಾವನ್ನು ರಕ್ಷಿಸುವುದು, ಕಂಪನಿಗಳ ಡೇಟಾವನ್ನು ದುರುಪಯೋಗ ಮಾಡದಂತೆ ತಡೆಯುವುದು, ಡೇಟಾ ಬಳಕೆಗೆ ಬಳಕೆದಾರರ ಒಪ್ಪಿಗೆ ಅಥವಾ ಕನ್ಸೆಂಟ್ ಕಡ್ಡಾಯವಾಗಿರುತ್ತದೆ. ಇದಿಷ್ಟು ಆಕ್ಟ್ ನಲ್ಲಿ ಇರುವ ಒಂದು ಉದ್ದೇಶ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ, ಭಾರತದ ಚೆಸ್ ದಿಗ್ಗಜರಾಗಿರತಕ್ಕಂತಹ ವಿಶ್ವನಾಥ್ ಆನಂದ್ ಅವರನ್ನು ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟನ ಮಧ್ಯಂತರ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಇದು ಅಧ್ಯಕ್ಷ ಅರ್ಕಾಡಿ ಡುಕ್ರೋವಿಚ್ ಅವರು ಜುಲೈ 24ರಿಂದ 25ರಂದು ಬಾರಿಯ ವಿಶ್ವ ಚಾಂಪಿಯನ್ಶಿಪ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರಿಂದ ತಾತ್ಕಾಲಿಕವಾಗಿ ಅಧ್ಯಕ್ಷರ ಜವಾಬ್ದಾರಿಯನ್ನು ವಿಶ್ವನಾಥ್ ಆನಂದ್ ಅವರಿಗೆ ವಹಿಸಲಾಯಿತು. ಇದರ ಮೂಲತಃ ಅಧ್ಯಕ್ಷರು ಯಾವುದು ಅರ್ಕಾಡಿ ಡುಕ್ರೋವಿಚ್ ಅವರಾಗಿದ್ದರು. ನಾವು ವಿಶ್ವನಾಥ್ ಆನಂದ್ ಅವರ ಬಗ್ಗೆ ನಾವು ನೋಡೋದಾದ್ರೆ, ಅವ್ರ ವೈಯಕ್ತಿಕವಾಗಿ ಇವರ ಜನನ 1969 ಡಿಸೆಂಬರ್ 11ರಂದು. ಜನ್ಮಸ್ಥಳ ಎಲ್ಲಿ ಅಂತಂದ್ರೆ ಚೆನ್ನೈನ ತಮಿಳುನಾಡು ರಾಜ್ಯದಲ್ಲಿ. ಇವರಿಗೆ ಬಂದಿರತಕ್ಕಂಥ ಬಿರುದು ವಿಶ್ವನಾಥ್ ಆನಂದ್ ಅವರನ್ನು ಭಾರತದ ಮೊದಲ ಚೆಸ್ ಚಾಂಪಿಯನ್, ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾವಾಗ 1988ರಲ್ಲಿ 5 ಬಾರಿ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂಥವ್ರು. ಇವರಿಗೆ ಬಂದಂತಹ ಪ್ರಮುಖ ಪ್ರಶಸ್ತಿಗಳು ಯಾವುವು ಅಂತ ನಾವು ನೋಡೋದಾದ್ರೆ, ಅರ್ಜುನ್ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ, ಈಗಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ, ಪದ್ಮಶ್ರೀ ಪ್ರಶಸ್ತಿ ಯಾವಾಗ 1987-88ರಲ್ಲಿ, ಪದ್ಮ ವಿಭೂಷಣ ಪ್ರಶಸ್ತಿ ಎಷ್ಟು 2000ರಲ್ಲಿ, ಪದ್ಮಭೂಷಣ 2000ರಲ್ಲಿ, ಪದ್ಮ ವಿಭೂಷಣ ಎಷ್ಟು 2007ರಲ್ಲಿ. FIDE ಬಗ್ಗೆ ನಾವು ನೋಡೋದಾದ್ರೆ, ಫೆಡರೇಷನ್ ಇಂಟರ್ನ್ಯಾಷನಲ್ ಡೆಸ್ HS ಅಂತಂದ್ರೆ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್. ಇದರ ಸ್ಥಾಪನೆ 20ನೇ ಜುಲೈ 1924ರಂದು. ಇದರ ಪ್ರಧಾನ ಕಚೇರಿ ಲೋಜಾನ್, ಸ್ವಿಟ್ಜರ್ಲ್ಯಾಂಡ್. ಲೋಜಾನ್ನಲ್ಲಿ, ಎಲ್ಲಿ? ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ. ಇದರ ಧ್ಯೇಯ ವಾಕ್ಯ ಅಂತ ನಾವು ನೋಡೋದಾದ್ರೆ, ವಿ ಆರ್ ಒನ್ ಪೀಪಲ್, ನಾವೆಲ್ಲರೂ ಒಂದೇ ಕುಟುಂಬ ಅಂತಕ್ಕಂಥದ್ದು. ಈ FIDE ಕಾರ್ಯಕ್ರಮಗಳು ನಾವು ಏನೇನಂತ ನಾವು ನೋಡೋದಾದ್ರೆ, ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡ್ತದೆ, ಚೆಸ್ ಆಟಗಾರರಿಗೆ ಎಲ್ಲೋ ರೇಟಿಂಗ್ಸ್ ನೀಡುತ್ತದೆ, ಗ್ರ್ಯಾಂಡ್ ಮಾಸ್ಟರ್, ಇಂಟರ್ನ್ಯಾಷನಲ್ ಮಾಸ್ಟರ್ ಮುಂತಾದ ಬಿರುದುಗಳೇನಪ್ಪ ಅಂದ್ರೆ ನೀಡುವಂತ ಸಂಸ್ಥೆ ಕೂಡ ಇದಾಗಿದೆ. ವಿಶ್ವದ ಚೆಸ್ ನಿಯಮಗಳನ್ನು ರೂಪಿಸುವುದು ಕೂಡ ಯಾವುದು ಇದೇ ಆಗಿದೆ. ಅತಿ ಹೆಚ್ಚು ವಿಶ್ವ ಚಾಂಪಿಯನ್ ಪ್ರಶಸ್ತಿಗಳ ಪಟ್ಟಿ ನಾವು ನೋಡೋದಾದ್ರೆ, ಇಮ್ಯಾನುವೆಲ್ ಲಾಸ್ಕರ್ ಅವರು 6 ಬಾರಿ. ಇವ್ರಿಗೆ ಏನಪ್ಪಾ ಅಂದ್ರ ಇವರೇ ಅತಿ ಹೆಚ್ಚು ಅವಧಿಗೆ ನೋಡ್ರಿ, ಅತಿ ಹೆಚ್ಚು ಬಾರಿ ಕೂಡ ಗೆದ್ದವರು ಪಟ್ಟಿಗೂ ಕೂಡ ಇವರೇ ಇದ್ದಾರೆ, ಹಾಗೂ ಅತಿ ಹೆಚ್ಚು ಅವಧಿಗೆ ಕೂಡ ಚಾಂಪಿಯನ್ ಆಗಿದ್ದವರು. ಇಮ್ಯಾನುವೆಲ್ ಲಾಸ್ಕರ್ ಅವರು ಎಷ್ಟಪ್ಪ ಅಂದ್ರೆ 27 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಅವಧಿಗೆ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂಥವ್ರು. ನೆಕ್ಸ್ಟ್ ಗ್ಯಾರಿ ಕ್ಯಾಸ್ಪರೋವ್, ಇವರು 6 ಬಾರಿ, ಅದು ಹೇಗೆ ವಿವಿಧ ಅವಧಿಗಳಲ್ಲಿ ವಿಭಜಿತ ಯುಗ ಸೇರಿದಂತೆ. ಅನಟೋಲಿ ಕಾರ್ಪೋವ್ ಇವರೆಷ್ಟು 6 ಬಾರಿ ವಿಭಜಿತ ಯುಗದ FIDE ಪ್ರಶಸ್ತಿಗಳು ಸೇರಿವೆ. ನೆಕ್ಸ್ಟ್ ಮಿಖೈಲ್ ಬೋಟ್ವಿನ್ನಿಕ್ ಅವರು 5 ಬಾರಿ. ನೆಕ್ಸ್ಟ್ ಯಾರಪ್ಪ ಅಂದ್ರ ವಿಶ್ವನಾಥ್ ಆನಂದ್ ಅವರು ಎಷ್ಟು 5 ಬಾರಿ. ನೆಕ್ಸ್ಟ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಕೂಡ 5 ಬಾರಿ. ಇದು ಇವತ್ತಿನ ದಿನದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತಹ ಪ್ರಚಲಿತ ಘಟನೆಗಳು. ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾರಂತ ತಿಳಿತಾ ಈ ಒಂದು ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರಗಳು.